ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಎದ್ದಿದ್ದು ಲೇಟೇ ಆಗಿತ್ತು. ಆಲ್ಮೋಸ್ಟ್ 7 o'clock ಅಷ್ಟು ಆಗ್ಬಿಟ್ಟಿತ್ತು. ಫ್ರೆಶ್ನಪ್ ಎಲ್ಲ ಆಗಿ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತಿನ ತಿಂಡಿ ದೋಸೆ. ಸೊ ಅದಕ್ಕೇ ಲೇಟಾಗಿ ಎದ್ದಿದ್ದೆ. ಬರೀ ಚಟ್ನಿ ಮಾಡಿ ದೋಸೆ ಮಾಡ್ಕೊಳ್ಳೋಣ ಅಂತ. ಅಂದರೆ ಇವರು ಸ್ವಲ್ಪ ಮಸಾಲೆ ದೋಸೆ ಮಾಡಿ ಮತ್ತು ಕೆಂಪು ಚಟ್ನಿ ಎಲ್ಲ ಮಾಡಿ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಾದ್ರೂ ಈ ಥರ ಮಾಡಬೇಕು ಅಂತಂದಾಗ ಬೇಗನೆ ಎದ್ದೇಳಬೇಕಾಗತ್ತೆ. ಯಾಕೆಂದರೆ ಆಲೂಗಡ್ಡೆ ಎಲ್ಲ ಬೇಯಿಸ್ಕೋಬೇಕು, ಅದನ್ನೆಲ್ಲ ಸಿಪ್ಪೆ ತೆಗಿಬೇಕು, ಮತ್ತು ಪಲ್ಯ ಎಲ್ಲ ರೆಡಿ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಬಟ್ ಇವತ್ತು ಲೇಟಾಗೇ ಆಗಿತ್ತು. ಜಸ್ಟ್ 1 hour ಮಸಾಲೆ ದೋಸೆ ಎಲ್ಲ ಮುಗಿಸ್ಕೊಂಡಿದ್ದೆ. ಯಾವ ಥರ ಮಾಡ್ಕೋತೀನಿ ಅಂತ ಶೇರ್ ಮಾಡ್ತೀನಿ. ನೆನೆ ಕರಿಬೇವಿನ ಸೊಪ್ಪನ್ನ ತೊಳೆದಿಟ್ಟಿದ್ದೆ ಅಲ್ವಾ, ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಸ್ವಲ್ಪ ಹಸಿ ಇತ್ತು, ತೊಂದರೆ ಇಲ್ಲ. ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಬಿಡ್ತೀನಿ. ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಡೈಲಿ 1 ಲೀಟರ್ ಯಾಕೆ ಅಷ್ಟೊಂದು ತರಿಸ್ತೀರಾ ಅಂತ. ಡೈಲಿ 1 ಲೀಟರ್ ಬೇಕಾಗುತ್ತೆ. ಬೆಳಗ್ಗೆ ಅರ್ಧ ಲೀಟರ್ ಬೇಕು, ಸಂಜೆ ಅರ್ಧ ಲೀಟರ್ ಬೇಕು. ಅಂದರೆ ಹಾಲಾದರೂ ಕುಡಿಬೋದು, ಕಾಫಿನಾದರೂ ಕುಡಿಬೋದು. ಒಟ್ಟಿನಲ್ಲಿ ಡೈಲಿ 1 ಲೀಟರ್ ಹಾಲನ್ನು ತೊಗೊಂಡು ಬಂದಿರ್ತೀವಿ. ತುಂಬ ಅಪರೂಪಕ್ಕೆ ಅರ್ಧ ಲೀಟರ್ ಹಾಲು ಖಾಲಿ ಆಗಿರುತ್ತೆ, ಇಲ್ಲಾಂದರೆ ಡೈಲಿ 1 ಲೀಟರ್ ಹಾಲು ಖಾಲಿ ಆಗುತ್ತೆ. ಇದೇ ನೀರು ಥರ ಇರುತ್ತಲ್ವ, ಸೊ ಹಾಗಾಗಿ ನೀರೆಲ್ಲ ಹಾಕ್ಕೊಳ್ಳಲ್ಲ. ಡೈರೆಕ್ಟಾಗಿ ಅರ್ಧ ಲೀಟರ್ ಹಾಲನ್ನೇ ಕಾಯಿಸ್ತೀವಿ. 3 ಜನಕ್ಕೂ ಒಂದೊಂದು ಕಪ್ ಆಗಿ ಅರ್ಧ ಲೀಟರ್ ಹಾಲನ್ನು ಬೆಳಗಿನ ಟೈಮ್ನಲ್ಲಿ ಮುಗಿಸ್ಬಿಡ್ತೀನಿ. ಇನ್ನು ರಾತ್ರಿಗೆ ಅಂದರೆ ಸಂಜೆಗೆ ಇನ್ನರ್ಧ ಲೀಟರ್ನ ಖಾಲಿ ಮಾಡ್ಕೋತೀವಿ. ಹಾಗೆಯೇ ಈ ಕೇಸರಿ ಕಲರ್ ಪ್ಯಾಕೆಟ್ ಬರುತ್ತಲ್ವ, ಅದೆಲ್ಲ ಸ್ವಲ್ಪ ನಮಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಬ್ಲೂ ಕಲರ್ ಪ್ಯಾಕೆಟ್ನೇ ತರಿಸ್ಕೊಂಡಿರ್ತೀವಿ. ಇವಾಗ ಒಂದು ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಬಿಸಿ ನೀರನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ನಡುವೆ ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ, ಆದರೆ ಹಾಲು ಕುಡಿತೀನಿ, ಕಾಫಿ ಮಾತ್ರ ಕುಡಿಯೋದಿಲ್ಲ ಅಷ್ಟೇ. ಅಪರೂಪಕ್ಕೆ ಕಾಫಿ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಹಾಗೆ ಇವಾಗ ಇನ್ನೊಂದು ಸೈಡಲ್ಲಿ ಆ್ಯಪಲ್ ಸೈಡರ್ ವಿನೆಗರ್ನ ಹಾಕಿ ಅದಕ್ಕೆ ಉಗುರು ಬೆಚ್ಚಗಿರುವಂಥ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುಡಿದು, ಅಂದರೆ ಒಂದು 5 ರಿಂದ 10 ನಿಮಿಷದಲ್ಲಿ ಖಾಲಿ ಮಾಡಿಬಿಟ್ಟಿರ್ತೀನಿ. ಅಂದರೆ ಇವಾಗ ಟೈಮ್ ಇಲ್ಲ ಅಲ್ವಾ ಇವತ್ತು, ಅದಕ್ಕೋಸ್ಕರ. ಇಲ್ಲ ಅಂತಂದರೆ ಸಮಾಧಾನವಾಗಿ ಕೂತ್ಕೊಂಡು ಕುಡಿದು ಅದಾದ ನಂತರ ಅಡುಗೆನ ಸ್ಟಾರ್ಟ್ ಮಾಡಿರ್ತೀನಿ, ಆ ಥರ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಫಸ್ಟ್ ಆಲೂಗಡ್ಡೆ ಬೇಯೋದಕ್ಕೆ ಇಟ್ಕೊಂಡ್ಬಿಡ್ತು ಅಂತಂದರೆ ಆಲೂಗಡ್ಡೆ ಬೆಂದಿರುತ್ತೆ, ಬೇಯೋ ಅಷ್ಟರಲ್ಲಿ ಆ ನೀರನ್ನು ಕುಡಿದು ಮುಗಿಸ್ಬೋದು ಅಂತ. ಇಲ್ಲಾಂದರೆ ಇದಕ್ಕೋಸ್ಕರನೇ ಎಕ್ಸ್ಟ್ರಾ ಟೈಮ್ನ ಎತ್ತಿಡಬೇಕಾಗುತ್ತೆ, ಅದಕ್ಕೋಸ್ಕರ. ಇವಾಗ ಆಲೂಗಡ್ಡೆನ 1-2 ಸಾರಿ ವಾಶ್ ಮಾಡಿಕೊಂಡು ಈ ಥರ ಉಂಡುಂಡೆ ಆಗಾದ್ರೂ ಬೇಯಿಸ್ಕೋಬೋದು. ಕೆಲವೊಂದು ಸಾರಿ ಈ ಥರ ಉಂಡೆ ಹಾಕ್ಕೊಂಡ್ಬಿಡ್ತು ಅಂತಂದರೆ ಸ್ವಲ್ಪ ಒಳಗಡೆ ಬೆಂದಿರೋದಿಲ್ಲ, ಗಂಟು ಥರ ಹಾಗೇ ಇರುತ್ತೆ. ಮ್ಯಾಶ್ ಮಾಡೋಕ್ಕೆ ಹೋದ್ರೂ ಕೂಡ ಮ್ಯಾಶ್ ಆಗೋಲ್ಲ. ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಕೊಂಡೇ ಸೇರಿಸ್ಕೋತೀನಿ. ಚಿಕ್ಕ ಸೈಜಲ್ಲಿರುವಂಥ ಆಲೂಗಡ್ಡೆ ಆದರೆ ಫುಲ್ ಏನಿತ್ತೋ ಅದನ್ನು ಹಾಗೆ ಹಾಕ್ಕೋಬೋದು. ಆದರೆ ಸ್ವಲ್ಪ ದೊಡ್ಡ ಸೈಜಲ್ಲಿತ್ತು ಅಂತಂದರೆ ಈ ಥರ ಕಟ್ ಮಾಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕೂಗೋದಕ್ಕೆ ಇಟ್ಕೋತೀನಿ. ಅಷ್ಟರಲ್ಲಿ ನೀರನ್ನು ಕುಡ್ಕೊಂಡು ಬಂದು ಅದಾದಮೇಲೆ ಅದು ಕೂಲ್ ಆಗೋ ಅಷ್ಟರಲ್ಲಿ ಈ ಪಲ್ಯಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇರ್ತೀನಿ. ಸೊ ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ಬಿಡ್ತು ಅಂದರೆ ಆರಾಮಾಗಿ ಮಾಡ್ಕೋಬೋದು, ಹಾಗೆ ಬೇಗ ಕೂಡ ಆಗುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಮಸಾಲೆ ದೋಸೆಗೆ ರೆಡ್ ಚಟ್ನಿ ಬರುತ್ತಲ್ವ, ಅದನ್ನು ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಒಳ್ಳೆ ರೆಡ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಕಲರ್. ಅದಕ್ಕೋಸ್ಕರ ಇನ್ನು ಖಾರಕ್ಕೋಸ್ಕರ ಅಂತ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇನ್ನು ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಇದೆಲ್ಲ ಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇರ್ತೀನಿ. ಆಲೂಗಡ್ಡೆ ಬೆಂದಿರುತ್ತೆ, ಅಂದರೆ ಕೂಗಿರುತ್ತೆ, ಅದು ಕೂಲಾಗೋಷ್ಟರಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಳೋದು. ಹಾಗೆ ಇನ್ನೊಂದು ಸೈಡಲ್ಲಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೋತೀನಿ. ತೆಂಗಿನಕಾಯಿ ಚಟ್ನಿನಾದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಕಡಲೆ ಬೀಜ ಚಟ್ನಿನಾದ್ರೂ ಮಾಡ್ಕೋಬೋದು. ನಮ್ಮನೇಲಿ ಯೂಶ್ವಲ್ ಆಗಿ 2 ಥರ ಚಟ್ನಿ ಮಾಡಬೇಕಾಗತ್ತೆ. ನಾರ್ಮಲ್ ಆಗಿ ಈ ಏನು ಮಸಾಲೆ ಏನು ಮಾಡ್ಕೊಳ್ತಾ ಇಲ್ಲ, ಪಲ್ಯ ಏನು ಮಾಡ್ಕೊಳ್ತಾ ಇಲ್ಲ ಅಂದರೆ 2 ಥರ ಚಟ್ನಿ ಮಾಡ್ಕೊಂಡಿರ್ತೀನಿ. ಇವತ್ತು ಮಸಾಲೆ ಮತ್ತು ಈ ಪಲ್ಯ ಎಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ಬರೀ ಕಡಲೆ ಬೀಜ ಚಟ್ನಿ ಮಾಡ್ಕೋತಾ ಇರೋದು. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಅಲ್ವಾ, ನಮಗೋಸ್ಕರ ಯಾವುದೇ ಥರ ಚಟ್ನಿ ಮಾಡಿದ್ರು ಅವ್ರಿಗೋಸ್ಕರ ಈ ಚಟ್ನಿ ಮಾಡಲೇಬೇಕು. ಅದಕ್ಕೋಸ್ಕರ ಏನು ನಮಗೆ ಇನ್ನೊಂದು ಸಾರಿ ಸಪ್ರೇಟಾಗಿ ಮಾಡ್ಕೊಳ್ಳೋದು ಅಂತ ಎಲ್ಲರಿಗೂ ಒಂದೇ ಚಟ್ನಿನ ಮಾಡ್ತಾಯಿದ್ದೀನಿ. ಇವಾಗ ಏನು ದೋಸೆ ತವ ನಾವು ಬಿಸಿ ಮಾಡಲಿಕ್ಕೆ ಇಟ್ಕೋತೀವಲ್ವ ದೋಸೆ ಹಾಕ್ಕೊಳ್ಳೋದಕ್ಕೆ, ಅದೇ ಪ್ಯಾನ್ಗೆ ಅಂದರೆ ಅದೇ ತವಾಗೇ ಈ ಕಡಲೆ ಬೀಜನ ಹಾಕಿ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಸಿಪ್ಪೆ ಎಲ್ಲ ತೆಗಿಯೋದಿಲ್ಲ, ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀನಲ್ವ, ಹಾಗಾಗಿ ಕಡಲೆ ಬೀಜ ಹುರಿದು ಇಟ್ಕೊಂಡಿರ್ತೀನಿ. ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಅಂದರೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದೆ ಕಂಟೈನರ್ನೆಲ್ಲ. ಸೊ ಹಾಗಾಗಿ ರೀಫಿಲ್ ಸಹ ಮಾಡ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಹುರಿತಾ ಇದ್ದೀನಿ. ಅದು ಬಿಸಿ ಆಗೋಷ್ಟರಲ್ಲಿ ಇಲ್ಲಿ ದೋಸೆ ಹಿಟ್ಟನ್ನು ಕೂಡ ಹದ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಗಟ್ಟಿ ಅಂತ ಅನಿಸ್ತಿರತ್ತೆ,
ದೋಸೆ ಹಿಟ್ಟು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆನ ಹಾಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಕೆಲವೊಂದು ಸಾರಿ ರೇಷನ್ ರೈಸ್ ಹಾಕಿ ಮಾಡ್ಕೊಂಡಿರ್ತೀವಲ್ವ, ಅದು ಕಲರ್ ಬರೋದೇ ಇಲ್ಲ. ಅಂದರೆ ಸ್ವಲ್ಪ ಬೆಂದ ಮೇಲೂ ಕೂಡ ಅದು ಸ್ವಲ್ಪ ವೈಟ್ ಕಲರೇ ಇರುತ್ತೆ. ಅದಕ್ಕೋಸ್ಕರ ರೋಸ್ಟ್ ಆದಾಗ ಒಳ್ಳೆ ಕಲರ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇನ್ನು ಉಪ್ಪನ್ನ ನೆನ್ನೆನೇ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಲ್ವ, ಸೊ ಉಪ್ಪು ಈ ಹಂತದಲ್ಲೇನೂ ಹಾಕ್ಕೊಳ್ಳೋದಿಲ್ಲ. ಹಾಗೆ ಇವಾಗ ಕಡಲೆ ಬೀಜ ಕೂಡ ಡ್ರೈ ರೋಸ್ಟ್ ಆಯಿತು. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಇದು ಕೂಲ್ ಆಗೋ ಅಷ್ಟರಲ್ಲಿ ನಾನು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಸಿಪ್ಪೆ ತೆಗೆದು ಎತ್ತಿಟ್ಕೊತಾ ಇದ್ದೀನಿ. ಈ ಥರ 1 by 1 ಕೆಲಸ ಮಾಡ್ಕೋತಾ ಇದ್ದರೆ ಒಂದು 3/4 ಗಂಟೆ 1 ಗಂಟೆಲೆಲ್ಲ ಅಡುಗೆ ರೆಡಿಯಾಗಿ ಹೋಗ್ಬಿಡುತ್ತೆ. ಅದು ಎಷ್ಟೇ ಥರ ಅಡುಗೆ ಮಾಡಿರಿ ಇಷ್ಟೇ ಟೈಮ್ ತೊಗೊಳ್ಳೋದು. ಅಮ್ಮಮ್ಮ ಅಂದರೆ ಇನ್ನೊಂದು ನಾರು ಜಾಸ್ತಿ ತೊಗೋಬೋದು ಹಬ್ಬದ ಟೈಮ್ನಲ್ಲಿ ಅಷ್ಟೇ. ಅದನ್ನು ಬಿಟ್ಟರೆ ಆರಾಮಾಗಿ ಮಾಡ್ಕೋಬೋದು. ಇವಾಗ ಕೆಂಪು ಚಟ್ನಿಗೋಸ್ಕರ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋಂಥ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 8 ರಿಂದ 10 ಎಷ್ಟಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸಿ, ಈ ಪಲ್ಯಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇದ್ರೊಳಗಡೆ ಸ್ವಲ್ಪ ಸೇರಿಸ್ಕೊಂಡು ನಂತರ 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಗ್ರೈಂಡ್ ಮಾಡ್ಕೊಂಡಾಗ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಅಂತ ಅನಿಸ್ತಿರತ್ತೆ. ಆ ಮಿಕ್ಸಿ ಜಾರ್ಗೂ ಕೂಡ ಸಿಗೋದಿಲ್ಲ, ಆ ಥರ ಅನಿಸ್ತಿರತ್ತೆ. ಹಾಗೆ ಜಾಸ್ತಿ ಅಂತ ಕೂಡ ಅನಿಸಲ್ಲ. ಕೆಲವೊಬ್ಬರಿಗೆ ಮಸಾಲೆ ತುಂಬ ಇಷ್ಟ ಆಗೋದಿಲ್ಲ ಅಂತಂದರೆ, ಎದೆ ಎಲ್ಲ ಹುರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ಇದಕ್ಕೆ ಸ್ವಲ್ಪ ಕಡಲೆನ ಹಾಕ್ಕೋಬೋದು. ಆವಾಗ ಜಾಸ್ತಿ ಸ್ಪೈಸ್ ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ 1 ಸ್ಪೂನಷ್ಟು ಕಡಲೆನ ಹಾಕ್ಕೋತೀನಿ. ಹಾಗೆಯೇ ಚಟ್ನಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದನ್ನು ನಾವು ದೋಸೆ ಮೇಲೆ ಹಾಕ್ತೀವಲ್ವ, ಅವಾಗ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕಡಲೆನ ಸೇರಿಸ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗೇ ಪೇಸ್ಟ್ ಮಾಡ್ಕೋಬೇಕು. ತರಿಯಾಗಾದರೂ ಮಾಡ್ಕೋಬೋದು, ಸ್ಮೂತಾಗಾದ್ರೂ ಮಾಡ್ಕೋಬೋದು. ಆದಷ್ಟು ಸ್ಮೂತಾಗೇ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಎಲ್ಲ ಇಷ್ಟ ಇರೋದಿಲ್ಲ ಅಲ್ವಾ, ಅಂಥವ್ರಿಗೆ ಒಂದೊಂದು ಸಿಗ್ತಾ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ರೆಡಿ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ಕಾಳು ಮೆಣಸನ್ನು ಕೂಡ ಹಾಕಿ ಮಾಡ್ಕೋಬೋದು. ಸಿಂಪಲ್ ಮಸಾಲೆ ದೋಸೆಗೆ ಈ ರೆಡ್ ಚಟ್ನಿ ಸಾಕಾಗತ್ತೆ. ನಂತರ ಇವಾಗ ಏನು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೆ ಅದು ಸಹ ಕೂಲ್ ಆಗಿರುತ್ತೆ. ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆನೂ ಸಹ ಸೇರಿಸ್ಕೋತೀನಿ. ಒಣ ಕೊಬ್ಬರಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ತೆಂಗಿನಕಾಯಿ ಆದ್ರೂ ಹಾಕ್ಕೋಬೋದು. ತೆಂಗಿನಕಾಯಿ ಹೊಡೆದಿರಲಿಲ್ಲ, ಹಾಗಾಗಿ ಕಡಲೆನೇ ಹಾಕಿ ಅದಕ್ಕೆ 2 ಎಷ್ಟಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ. ಯೂಶಲ್ ಆಗಿ ನಾನು ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಕೆಂಪು ಚಟ್ನಿ ಥರ ಮಾಡ್ತಿರ್ತೀನಿ. ಇವತ್ತು ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋದಕ್ಕೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಜಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಸ್ವಲ್ಪ ಮಾತ್ರ ನೀರನ್ನು ಹಾಕ್ಕೊಂಡಿರ್ತೀನಿ ಅಷ್ಟೇ. ಆದಷ್ಟು ಚಟ್ನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಲ್ವಾ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳೋವಾಗಲೇ ರುಬ್ಕೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಅದಾದಮೇಲೆ ನೀರನ್ನು ಹಾಕ್ಕೋತೀನಿ ಅಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಒಂದು ಕಡೆ ಚಟ್ನಿ ಥರ ಅನಿಸ್ತಿರುತ್ತೆ, ಇನ್ನೊಂದು ಕಡೆ ನೀರು ಥರ ಅನಿಸ್ತಿರುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಗ್ರೈಂಡ್ ಮಾಡ್ಕೊಳ್ಳೋವಾಗಲೇ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಬಿಡಿ. ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಆದ ನಂತರ ಸಾಸಿವೆ ಜೀರಿಗೆನೆಲ್ಲ ಹಾಕಿ ಸಿಡಿಸ್ಕೋಬೇಕು. ಹಾಗೆ ಇದಕ್ಕೆ ಗೋಡಂಬಿನೂ ಸಹ ಹಾಕ್ಕೋಬೋದು. ನಾನು ಯೂಶಲ್ ಆಗಿ ಹಾಕ್ತಾಯಿದ್ದೆ, ಆದರೆ ಇವತ್ತು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಸಾಸಿವೆನ ಹಾಕಿ ಹಾಗೆ ಜೀರಿಗೆನೂ ಕೂಡ ಹಾಕಿ ಸಿಡಿಸ್ಕೊಂಡಿದ್ದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಕೂಡ ಸ್ವಲ್ಪ ಮೀಡಿಯಮ್ ಆಗಿನೇ ಸೇರಿಸ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಮಧ್ಯದಲ್ಲಿ ಒಂದೊಂದು ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿದ ಮೇಲೆ ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಹಾಗೆಯೇ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿನ ಸೇರಿಸಿ ಮತ್ತು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಈ ಥರ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಮತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ, ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ ಅಂತ. ಅದಾದ ನಂತರ ಸ್ವಲ್ಪ ಹಿಂಗು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಆಲೂಗಡ್ಡೆನ ಮ್ಯಾಶ್ ಮಾಡಿ ಸೇರಿಸ್ಕೊಳ್ಳೋದು. ಈ ಥರ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿದಾಗ ಈರುಳ್ಳಿ ಅರ್ಧಂಬರ್ಧ ಬೆಂದಿದ್ರೇ ತುಂಬ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಈ ಥರ ಇಷ್ಟ ಆಗುತ್ತೆ. ಇನ್ನು ಕೆಲವ್ರಿಗೆ ಫುಲ್ ಒಂಥರ ಕಲರ್ ಚೇಂಜ್ ಆಗಿರಬೇಕಲ್ವ, ಆ ಥರ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ಥರ ಅರ್ಧಂಬರ್ಧ ಈರುಳ್ಳಿ ಬೆಂದಿದ್ರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಪಲ್ಯ ಅಂತಲ್ಲ, ಯಾವುದೇ ಥರ ಪಲ್ಯ ಮಾಡಿ ಅರ್ಧಂಬರ್ಧ ಈರುಳ್ಳಿನ ಬೇಯಿಸ್ಕೊಂಡ್ರೆ ರುಚಿ ಬರೋದು. ನಂತರ ಇವಾಗ ಆಲೂಗಡ್ಡೆನ ಮ್ಯಾಶ್ ಮಾಡಿ ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕೊನೆಯಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿತ್ತು. ಇವಾಗ ಕೆಂಪು ಚಟ್ನಿ ರೆಡಿ ಆಯಿತು, ಆಲೂಗಡ್ಡೆ ಪಲ್ಯ ಸಹ ರೆಡಿ ಆಯಿತು, ಇನ್ನು ನಾರ್ಮಲ್ ಚಟ್ನಿ ಸಹ ರೆಡಿ ಆಯಿತು. ಇನ್ನೇನೇ ಇದ್ರೂ ಜಸ್ಟ್ ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ತಾ ಇರೋದಷ್ಟೇ. ಇನ್ನು ದೋಸೆ ನಾನು ಯಾವ ಥರ ಮಾಡ್ತೀನಿ ಕ್ರಿಸ್ಪಿಯಾಗಿ ಬರೋದಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ನಾನು
ನಾನು ಆಯಿಲ್ನ ಅಪ್ಲೈ ಮಾಡ್ಕೊತೀನಿ. ಅದಾದಮೇಲೆ ಅದನ್ನು ಬಿಸಿ ಮಾಡಲಿಕ್ಕೆ ಬಿಡ್ತೀನಿ. ಅದು ಬಿಸಿ ಆದಮೇಲೆ ಅದ್ರ ಮೇಲೆ ನೀರನ್ನು ಚಿಮುಕಿಸಿ ತವಾನ ಮೀಡಿಯಮ್ ಆಗಿ, ಅಂದರೆ ತುಂಬ ಬಿಸಿ ಅಂತ ಇಲ್ಲ, ತುಂಬ ತಣ್ಣಗೆ ಅಂತ ಇಲ್ಲ, ಮೀಡಿಯಮ್ ಆಗಿ ಬಿಸಿ ಇರಬೇಕು, ಆ ಥರ ತವಾನ ಇಟ್ಕೊಂಡು ಅದಾದಮೇಲೆ ದೋಸೆ ಹಿಟ್ಟನ್ನು ಹಾಕಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕು, ಎಷ್ಟು ದಪ್ಪ ಬೇಕು ಆ ಥರ ಹರಡಿಸ್ಕೋಬೇಕು. ಅದಾದಮೇಲೆ ಅದನ್ನು ಸಿಮ್ನಲ್ಲೇ ಇಟ್ಕೊಂಡು ಎಣ್ಣೆ, ತುಪ್ಪ, ಬೆಣ್ಣೆ ಏನಾದ್ರೂ ಹಾಕಿ ಮೇಲ್ಗಡೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಕೆಳಗಡೆ ರೋಸ್ಟ್ ಆಗ್ತಾ ಇರೋದು ಮೇಲ್ಗಡೆ ಕಾಣ್ತಾ ಇರುತ್ತೆ. ಅಲ್ಲಿ ತನಕ ಅದನ್ನು ರೋಸ್ಟ್ ಮಾಡಿಕೊಂಡು ಅದಾದ ನಂತರ ಕೆಂಪು ಚಟ್ನಿನ ಹಾಕಿ ಅದಾದಮೇಲೆ ಆಲೂಗಡ್ಡೆ ಪಲ್ಯನ ಇಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಮಸಾಲೆ ದೋಸೆ ಮಾಡ್ತೀನಿ ಅನ್ನೋ ಹಾಗಿದ್ರೆ ಈ ದೋಸೆ ಅಕ್ಕಿ ಬರುತ್ತಲ್ವ ಅದರಿಂದನೇ ಮಾಡ್ಕೋತಾ ಇದ್ದೆ. ರೇಷನ್ ರೈಸಿಂದನೂ ಕೂಡ ಅಷ್ಟೇ ರುಚಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ರೇಷನ್ ರೈಸ್ಗೂ ಮತ್ತು ನಾರ್ಮಲ್ ದೋಸೆ ಅಕ್ಕಿಗೂ ಆ ಥರ ಆಗಿರುತ್ತೆ. ನೋಡಿ 8:30ಗೆಲ್ಲ ಮನೆಯವ್ರಿಗೆಲ್ಲ ದೋಸೆ ಹಾಕಿ ನಾನು ಕೂಡ ತಿಂತಾ ಇದ್ದೀನಿ. ಜಸ್ಟ್ 1 ಅವರಲ್ಲಿ ಇಷ್ಟೆಲ್ಲ ಕೆಲಸ ಮುಗ್ದೋಯ್ತು. ಇನ್ನೇನಿದ್ರೂ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆಯೋದು, ಅದು ಜಸ್ಟ್ 1/2 ಅವರ್ ಇದ್ದರೆ ಸಾಕಾಗುತ್ತೆ. ಅದಾದಮೇಲೆ ನಂದು ಎಡಿಟಿಂಗ್ ಕೆಲಸ ಮತ್ತು ಯೂಟ್ಯೂಬ್ ಕೆಲಸ, ಅದಾದಮೇಲೆ ವಾಯ್ಸ್ ಓವರ್ ಕೊಡೋದು ಇದೆಲ್ಲ ಇದ್ದೇ ಇರುತ್ತೆ. ಎಡಿಟಿಂಗ್ ಮತ್ತು ವಾಯ್ಸ್ ಓವರ್ ಇದೆಯಲ್ಲ, ಶೂಟ್ ನಾವು ಹೆಂಗಾದರೂ ಮಾಡ್ಕೊಂಡ್ಬಿಡ್ಬೋದು, ಅದು ಅಷ್ಟೊಂದು ಗೊತ್ತಾಗೋದೇ ಇಲ್ಲ. ಬಟ್ ಎಡಿಟಿಂಗ್ ಮಾಡೋವಾಗ ಗೊತ್ತಾಗುತ್ತೆ. ಒಂದೊಂದು ದಿನ 1 ಅವರ್ ಇರುತ್ತೆ, ಒಂದೊಂದು ದಿನ 2 ಅವರ್ಸ್ ಇರುತ್ತೆ, ಒಂದೊಂದು ದಿನ 2.5 ಗಂಟೆ ಎಲ್ಲ ಇರುತ್ತೆ. ಅದನ್ನೆಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದಾದಮೇಲೆ ನಾವು ಮಿಕ್ಕೊಂಡಿರೋಂಥ ಕೆಲಸಗಳನ್ನ ಮಾಡ್ಕೋಬೇಕು. ಅಪ್ಲೋಡಿಂಗ್ ಕೆಲಸ ಮತ್ತು ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ಇವತ್ತು ಲೇಟಾಗಿ ಎದ್ದಿದ್ದರಿಂದ ಮತ್ತು ಪೂಜೆ ಸಹ ಆಗಿರಲಿಲ್ಲ. ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ರಂಗೋಲಿನೆಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ. ಒಂದು 5:30, 6 ಗಂಟೆ ಅನ್ನೋ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸ್ವಲ್ಪ ಕಿಚನ್ ಕ್ಲೀನ್ ಸಹ ಮಾಡ್ಕೋಬೇಕಾಗಿತ್ತು. ಅದನ್ನೆಲ್ಲ ಇವತ್ತು ರೆಡಿ ಮಾಡ್ಕೊಳ್ಳೋಣ, ಕ್ಲೀನ್ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದೇ ಸಾರಿ ಆದರೆ ಜಾಸ್ತಿ ಸ್ಟ್ರೆಸ್ ಆಗಿಬಿಡುತ್ತೆ, ಕೆಲಸ ಸಹ ಜಾಸ್ತಿ ಆಗಿಬಿಡುತ್ತೆ ಅಂತ ಒಂದೊಂದು ದಿನ ಒಂದೊಂದು ಶೆಲ್ಫ್ನ ಕ್ಲೀನ್ ಮಾಡ್ಕೊಳ್ಳೋಣ, ಅಂದರೆ ಒಂದೊಂದು ಸೆಟ್ ಆಫ್ ಡಬ್ಬಗಳನ್ನ ಕ್ಲೀನ್ ಮಾಡಿಕೊಂಡು ನೀಟಾಗಿ ರೀಫಿಲ್ ಮಾಡ್ಕೊಳ್ಳೋಣ ಅಂತ. ಪ್ರತಿ ಸಾರಿ ರೀಫಿಲ್ ಮಾಡ್ಕೊಳ್ಳೋವಾಗ್ಲೂ ಕೂಡ ಕ್ಲೀನ್ ಮಾಡ್ಕೋತಾ ಇರ್ತೀವಿ. ಆದರೆ ಒಂದೊಂದು ಸಾರಿ ಒಂದೊಂದು ಡಬ್ಬನ ಕ್ಲೀನ್ ಮಾಡೇ ಇರೋದಿಲ್ಲ. ಒಂದು ಹೊಸಾದ್ರ ಥರ ಕಾಣಿಸ್ತಿರುತ್ತೆ, ಇನ್ನೊಂದು ತುಂಬ ಹಳೆಯದ್ರ ಥರ ಕಾಣಿಸ್ತಿರುತ್ತೆ ಮುಟ್ಟಿ. ಇವಾಗ ತೊಳೆದಿರುವಂಥ ಡಬ್ಬಗಳು ಹೆಂಗಿರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ, ಒಂಥರ ಹೊಸಾದ್ರ ಥರ. ಹಳೆಯದು ಇರುತ್ತಲ್ವ, ಅಂದರೆ ಮುಟ್ಟಿ ಎಲ್ಲ ಈ ಅಡುಗೆ ಮಾಡ್ಕೊಳ್ಳೋವಾಗ ಹೆಂಗಸರು ಗೊತ್ತೇ ಇರಬೇಕು, ಯಾವ ಕೈಯಲ್ಲಿ ಅಂದರೆ ಆ ಕೈಯಲ್ಲಿ ಮುಟ್ಟೆ ಎತ್ಕೊಂಡ್ಬಿಟ್ಟಿರ್ತೀವಿ ಕೆಲವೊಂದು ಸಾರಿ. ಅದೆಲ್ಲ ಕಲೆಗಳಾಗಿತ್ತು. ಒಂದೇ ಸಾರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ, ಹಾಗೆ ಸ್ವಲ್ಪ ಚೇಂಜಸ್ ಸಹ ಮಾಡ್ಕೊಳ್ಳೋಣ ಅಂತ. ಅಂದರೆ ಈ ಗ್ರಾಸರೀಸ್ ಏನಿದೆ ಅದನ್ನು ಮಾತ್ರ ಚೇಂಜಸ್ ಮಾಡ್ಕೊಳ್ಳೋದಷ್ಟೇ. ಅಂದರೆ ಚಿಕ್ಕ ಚಿಕ್ಕ ಡಬ್ಬಗಳಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ದೊಡ್ಡ ಡಬ್ಬಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಚಿಕ್ಕ ಡಬ್ಬದಲ್ಲಿ ಏನಾದರೂ ಎಕ್ಸ್ಟ್ರಾ ಐಟಮ್ಸ್ಗಳಿರುತ್ತೆ ಅಲ್ವಾ, ಅಂದರೆ ಈ ಕಾಳು ಅದೆಲ್ಲ ಬಿಟ್ಟು ಬೇರೆ ಏನಾದರೂ ಇರುತ್ತೆ ಅಲ್ವಾ, ಅದನ್ನೆಲ್ಲ ಇಟ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಪ್ಲಾಸ್ಟಿಕ್ ಡಬ್ಬಗಳು. ಇವಾಗೇನು ದೊಡ್ಡ ದೊಡ್ಡ ಗ್ರಾಸರೀಸ್ ಡಬ್ಬಗಳು ಎತ್ತಿಡ್ತಾ ಇದ್ದೀನಲ್ವ, ಅದೆಲ್ಲ ಪ್ಲಾಸ್ಟಿಕ್ ಡಬ್ಬಗಳು. ಇದು ಸೆಟ್ ಆಫ್ 12 ತೊಗೊಂಡಿದ್ದೆ ನಾನು. ಸುಮಾರು ಜನ ಕೇಳ್ತಿರ್ತಾರೆ ಅದು ಗ್ಲಾಸಾ ಅಂತ, ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಕಂಪ್ಲೀಟಾಗಿ ಗ್ಲಾಸ್ ಜಾರ್ಗೆ ಸ್ವಿಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇದೆಯಲ್ವಾ, ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ದುಡ್ಡೇನು ಸುಮ್ಮನೆ ಬರುತ್ತಾ, ತೊಗೊಂಡು ಯಾಕೆ ವೇಸ್ಟ್ ಮಾಡೋದು, ಸ್ವಲ್ಪ ದಿನನಾದ್ರೂ ಯೂಸ್ ಮಾಡಿಕೊಂಡು ಅದಾದಮೇಲೆ ಬೇಕಿದ್ದರೆ ಸ್ವಲ್ಪ ಗ್ಲಾಸ್ ಜಾರ್ ಪ್ರೀಮಿಯಮ್ ಆಗಿರೋದು ಯಾವುದಾದ್ರೂ ಚೆನ್ನಾಗಿರೋ ಗ್ಲಾಸ್ ಜಾರ್ಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ತನಕ ಇರಲಿ ಅಂತ ಅದರಲ್ಲೇ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇವಾಗ ಇದ್ರ ಕೆಳಗಡೆ, ಅಂದರೆ ಈ ಶೆಲ್ಫ್ ಕೆಳಗಡೆ ಒಂದು ಈ ಥರ ನ್ಯೂಸ್ ಪೇಪರ್ ಅಥವಾ ನಾರ್ಮಲ್ ಪೇಪರ್ನ ಇಟ್ಟಿರ್ತೀನಿ. ಆವಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ. ನಮ್ಮ ಅಡುಗೆ ಮನೆ ಬೇಗ ಗಲೀಜಾಗಿಬಿಡುತ್ತೆ, ಹಾಗೆ ಜಾಸ್ತಿ ಸಹ ಗಲೀಜಾಗಿಬಿಡುತ್ತೆ. ಯಾಕೆ ಅಂತಂದರೆ ಈ ಶೆಲ್ಫ್ ಇದೆ ಅಲ್ವಾ, ಅದರ ನೇರಕ್ಕೇ ಈ ಸ್ಟವ್ನ ಇಟ್ಕೊಂಡಿದ್ದೀನಿ. ಏನಾದ್ರೂ ಈ ಕುಕ್ಕರ್ನಲ್ಲಿ ಹಾಕಿ ವಿಷಲ್ ಹಾಕಿದಾಗ ಕೆಲವೊಂದು ಸಾರಿ ಈ ಹೊಗೆ ಬಂದಾಗ ಅದ್ರ ಜೊತೆ ಜಿಡ್ಡೆಲ್ಲ ಕೆಲವೊಂದು ಸಾರಿ ಬರೋ ಚಾನ್ಸಸ್ ಇರುತ್ತೆ. ಈ ಪುಲಾವೆಲ್ಲ ಮಾಡಿರ್ತೀವಲ್ವ, ಆ ಟೈಮ್ನಲ್ಲಿ ಜಿಡ್ಡೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಬಂದು ಇಲ್ಲಿ ಆಗಿರುತ್ತೆ, ಇದ್ರ ಮೇಲೆಲ್ಲ ಕುತ್ಕೊಂಡಿರುತ್ತೆ ಜಿಡ್ಡು. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಗಲೀಜಾಗಿರುತ್ತೆ. ನೀವು ತುಂಬ ದಿನದಿಂದ ಅಬ್ಸರ್ವ್ ಮಾಡಿದರೆ ನನ್ನನ್ನು ಗೊತ್ತಾಗಿರುತ್ತೆ ನನ್ನ ಅಡುಗೆ ಮನೆ ಯಾವ ಥರ ಇದೆ ಅಂತ. ಸೊ ಹಾಗಾಗಿ ಜಾಸ್ತಿ ಗಲೀಜಾಗಬಾರ್ದು, ನನಗೂ ಕ್ಲೀನಿಂಗ್ ಕೆಲಸ ಜಾಸ್ತಿ ಆಗಬಾರ್ದು ಅಂತ ಈ ಥರ ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರೂ ಒಂದು ಪೇಪರ್ನ ಹಾಕಿ ಅದನ್ನು ಮತ್ತೇನು ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ಅದನ್ನು ಬಿಸಾಕೋದಷ್ಟೇ. ಹಾಗೆಯೇ ಸ್ವಲ್ಪ ಜಿಡ್ಡೆಲ್ಲ ಇರುತ್ತಲ್ವ ಅಂತ ಕಿಚನ್ ಕ್ಲೀನರ್ನ ಹಾಕಿ ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ ನನಗೆ. ಹಾಗೆ ಕೆಲವೊಬ್ಬರು ಬಟ್ಟೆ ಕೂಡ ಹಾಕ್ಕೊಂಡಿರ್ತಾರೆ, ಅದನ್ನು ವಾಶ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಅಂತ ದುಡ್ಡು ಕೊಟ್ಟು ಬಟ್ಟೆ ತೊಗೊಂಡಿದ್ರೆ ಸುಮ್ಮನೆ ವೇಸ್ಟ್ ಕೂಡ ಆಗುತ್ತೆ, ಅದನ್ನು ಉಜ್ಜಿನೇ ಸಾಕಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಪೇಪರ್ನ ಹಾಕ್ಕೊಳ್ಳೋದು. ಹಾಗೆ ಈ ಸರಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ಗ್ರಾಸರೀಸ್ ಎಲ್ಲ ತರಿಸಿದಾಗ ಬ್ಯಾಗ್ಗಳನ್ನ ಕೊಟ್ಟಿರ್ತಾರಲ್ವ, ಈ ಥರ ಪೇಪರ್ ಬ್ಯಾಗು, ಅದನ್ನು ಕಟ್ ಮಾಡಿಕೊಂಡು ಆ ಸ್ಲ್ಯಾಬ್ ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಆ ಶೆಲ್ಫ್ ಮೇಲೆ ಹಾಕಿ ಅದ್ರ ಮೇಲೆ ಗ್ರಾಸರೀಸ್ ಡಬ್ಬಗಳನ್ನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಬ್ಯಾಗ್ಗಳು ತುಂಬ ಬಂದಿರುತ್ತೆ ಗ್ರಾಸರೀಸ್ನ ತರಿಸಿದಾಗ.
ಅದನ್ನೆಲ್ಲ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು, ಕಸ ಹಾಕೋದಕ್ಕೆ ಮತ್ತು ಈ ಥರ ಏನಕ್ಕಾದರೂ ಬೇಕಾಗುತ್ತಲ್ಲ ಸೊಪ್ಪು ಬಿಡಿಸೋದಕ್ಕೆ, ಅದಕ್ಕೆಲ್ಲ ಬಳಸ್ಕೊಂಡ್ಬಿಡೋದು. ಈ ಥರ ಈ ಬ್ಯಾಗ್ಗಳನ್ನ ಯೂಸ್ ಮಾಡ್ಕೋತೀನಿ. ಇದನ್ನು ಈ ಶೆಲ್ಫ್ ಎಷ್ಟಿದೆ ಅಲ್ವಾ ಅಷ್ಟಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಅದರ ಅಳತೆಗೆ ಬರೋ ಥರ ಕಟ್ ಮಾಡ್ಕೊಂಡಿದ್ಮೇಲೆ ಇದನ್ನು ಈ ಥರ ಅಳತೆ ಮಾಡ್ಕೊಳ್ಳೋದು. 4 ಪೀಸ್ ಬೇಕಾಗುತ್ತೆ ನನಗೆ ಈ ಶೆಲ್ಫ್ಗೆ. ಸೊ ಹಾಗಾಗಿ 4 ಪೀಸ್ನ ಕಟ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಡಚಿ ಇಟ್ಟಿರ್ತೀವಲ್ವ, ಸೊ ಹಾಗಾಗಿ ಅದು ಈ ಥರ ಕಾಣಿಸ್ತಾ ಇದೆ. ಇದ್ರ ಮೇಲೆಲ್ಲ ಡಬ್ಬಗಳನ್ನ ಇಟ್ಟಾಗ ಫ್ಲ್ಯಾಟಾಗಿ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ನಾವು ಹೆಂಗೆ ಮಡಚಿಟ್ಟಿರ್ತೀವಲ್ವ ಅದೇ ಥರ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವಾಗೆಲ್ಲ ನೀಟಾಗಿ ಹರಡಿ ಅದ್ರ ಮೇಲೆ ಡಬ್ಬಗಳನ್ನ ಪ್ಲೇಸ್ ಮಾಡ್ಕೊಳ್ಳೋದು. ಹಾಗೆ ಇವಾಗ ಗ್ರೋಸರೀಸ್ ಎಲ್ಲ ಇತ್ತಲ್ವ, ಸ್ವಲ್ಪ ಗ್ರೋಸರೀಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಇವಾಗ ಒಂದು ಚಿಕ್ಕ ಬೌಲ್ಗೆ ಹಾಕಿ ಇಟ್ಕೋತಾ ಇದ್ದೀನಿ. ಅಂದರೆ ಸುರಿಯೋವಾಗಲೂ ಕೂಡ ಈಸಿ ಆಗುತ್ತೆ. ಈ ಕವರ್ಗೂ ಕೂಡ ಹಾಕಿ ಕಟ್ಕೋಬೋದು. ಪ್ಲಾಸ್ಟಿಕ್ ಕವರ್ ಅಷ್ಟೊಂದು ಇರಲಿಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಈ ಥರ ಸ್ಟೀಲ್ ಬೌಲ್ಸ್ಗಳಿರುತ್ತಲ್ವ ಅದಕ್ಕೇ ಹಾಕಿ ಇಟ್ಕೊಂಡು ಅದಾದಮೇಲೆ ಸುರಿಯೋವಾಗಲೂ ಕೂಡ ಈಸಿ ಆಗುತ್ತೆ ಮತ್ತು ಚೆಲ್ಲೋಗೋದಿಲ್ಲ. ಈ ಪೇಪರಲ್ಲೆಲ್ಲ ಹಾಕಿದಾಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಎಲ್ಲ ಒಳ್ಳೆ ಗುಡ್ಡೆ ಥರ ಕುತ್ಕೊಂಡಿರುತ್ತೆ. ಒಂದು ಎತ್ತಕ್ಕೆ ಹೋಗಿ ಇನ್ನೊಂದು ತೆಗೆದುಬಿಟ್ರೆ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ. ಈ ಥರ ಬೌಲ್ಸಲ್ಲಿ ಹಾಕೊಂಡ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತು ಅಂತಂದರೆ ಇನ್ನು ಈಸಿ ಆಗುತ್ತೆ ಅಂತ ಈ ಥರ ಹಾಕಿ ಎತ್ತಿಡ್ತಾ ಇದ್ದೀನಿ. ಅದಾದ ನಂತರ ಈ ಪ್ಲಾಸ್ಟಿಕ್ ಜಾರ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ಈ ಲಿಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಾಗ ಅದರೊಳಗಡೆ ವೈಟ್ ಕಲರ್ ಇರುತ್ತಲ್ವ ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಸೊ ಆವಾಗ ತುಂಬ ಈಸಿ ಅಂತ ಅನಿಸುತ್ತೆ. ಮತ್ತು ಕೆಲವೊಂದು ಸಾರಿ ಹುಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಯಾವುದಾದ್ರೂ ಒಂದು ಗ್ರಾಸರೀಸಲ್ಲಿ ಹುಳ ಹಿಡ್ದಿರುತ್ತೆ ಅಂತ ಅಂದ್ಕೊಳ್ಳಿ. ಆ ವೈಟ್ ಕಲರ್ ಲಿಡ್ಡಲ್ಲಿ ಇರುತ್ತಲ್ವ ಒಳಗಡೆ, ಅದನ್ನು ತೆಗೆದೇನೆ ನಾವು ಕ್ಲೀನ್ ಮಾಡ್ಕೊಂಡಿದ್ವಿ ಅಂತಂದರೆ ಈ ಹುಳ ಹಿಡ್ದಿರೋದು ಒಂದು ಪುಟ್ಟು ಹುಳ ಇತ್ತು ಅಲ್ಲಿ ಅಂತ ಅಂದ್ಕೊಳ್ಳಿ, ಅಥವಾ ತೇವಾಂಶ ಇತ್ತು ಅಂತಂದರೆ ಮತ್ತೆ ಹೊಸ ಗ್ರಾಸರೀಸ್ ಎಲ್ಲ ಹುಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ರಾಪರಾಗಿ ಕ್ಲೀನ್ ಮಾಡ್ಕೊಳ್ಳೋವಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಆವಾಗಲೇ ನಾವು ನೀಟಾಗಿ ಮೇಂಟೈನ್ ಮಾಡೋದಕ್ಕಾಗೋದು. ಸ್ಟಾರ್ಟಿಂಗ್ 1-2 ಸತಿ ಮಾತ್ರ ಹುಳ ಹಿಡ್ದಿತ್ತು ಅಷ್ಟೇ, ಹೊಸದು ಅಂತ ಏನೋ ಗೊತ್ತಿಲ್ಲ. ಆದರೆ ಈ ಸರಿ ಯಾವುದೇ ಥರ ಹುಳ ಹಿಡ್ದಿಲ್ಲ. ನಮ್ಮ ಮನೆಯಲ್ಲಿ ಯೂಶಲ್ ಆಗಿ ಹುಳ ಹಿಡಿಯೋದೇ ಇಲ್ಲ. ನಾನು ಸ್ಟೀಲ್ ಡಬ್ಬದಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದಾಗಲೂ ಕೂಡ ಹುಳ ಹಿಡಿತಾ ಇರಲಿಲ್ಲ. ಈಗ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೋತೀನಿ, ಅದರಲ್ಲೂ ಕೂಡ ಹುಳ ಹಿಡಿಯಲ್ಲ. ಇನ್ನು ಪ್ಲಾಸ್ಟಿಕ್ ಏನು ಬಾಕ್ಸ್ ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಹುಳ ಹಿಡ್ದಿತ್ತು, ನಾನು ಶೇರ್ ಮಾಡಿದೆ ಅಂತ ಅನ್ಕೋತೀನಿ. ಅದಾದಮೇಲೆ ಹುಳ ಹಿಡ್ದೇ ಇಲ್ಲ. ಎಷ್ಟು ದಿನ ಇಟ್ಟರು ಕೂಡ ಹುಳ ಹಿಡ್ದೇ ಇಲ್ಲ. ಇನ್ನು ಅದಕ್ಕೋಸ್ಕರ ಎಕ್ಸ್ಟ್ರಾ ಅದರೊಳಗಡೆ ಏನೆಲ್ಲ ಹಾಕೋದು ಆ ಥರ ಏನೂ ಮಾಡ್ತಾ ಇಲ್ಲ. ಪ್ಲೇನಾಗಿ ಏನು ಕಾಳುಗಳಿದೆ ಅದನ್ನು ಹಾಗೇ ಇಟ್ಟಿರ್ತೀನಿ. ಹಾಗೆ ಇಲ್ಲಿ ಇನ್ನು ಚಿಕ್ಕ ಪುಟ್ಟದ ಐಟಮ್ಸ್ಗಳಿತ್ತಲ್ವ ಅದನ್ನೆಲ್ಲ ಚಿಕ್ಕ ಬೌಲ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಅದನ್ನು ಕೂಡ ಇವಾಗ ವಾಶ್ ಮಾಡಿಕೊಂಡು ಈ ಗ್ಲಾಸ್ ಜಾರ್ಗಳೇನಿತ್ತು ಪುಟಾಣಿದು ಅದನ್ನು ಸಹ ವಾಶ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ನಾನು ಯಾವ ಥರ ಆರ್ಗನೈಸ್ ಮಾಡ್ಕೋತೀನಿ, ಯಾವ ಥರ ಕ್ಲೀನ್ ಮಾಡ್ಕೋತೀನಿ, ಬಾಕ್ಸಸ್ನೆಲ್ಲ ಯಾವ ಥರ ನೀಟಾಗಿ ಹೊರಿಸಿಟ್ಕೋತೀನಿ ಅಂತ ಶೇರ್ ಮಾಡಿದ್ದೀನಿ.
ಇವಾಗ ಆಲ್ಮೋಸ್ಟ್ ಎಲ್ಲ ಗ್ರಾಸರೀಸ್ಗಳನ್ನೂ ರೀಫಿಲ್ ಮಾಡ್ಕೊಂಡಿದ್ದಾಯಿತು. ಒಂದರಲ್ಲಿ ಏನೋ ಕಾಳು ಇಟ್ಕೊಂಡಿದ್ದೆ ಅಲ್ವಾ, ಇದರಲ್ಲಿ ಅದನ್ನು ತೆಗೆದು ಈ ಏನಿದು ಗೋಂದು ಬರುತ್ತಲ್ವ ಅದನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಸಮ್ಮರ್ ಅಲ್ವಾ, ಜಾಸ್ತಿ ಬಳಸ್ತಾ ಇರ್ತೀವಿ, ಅದಕ್ಕೋಸ್ಕರ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.